ಹಲೋ ನನ್ನ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ತಮ್ನೇಲ್‌ನಲ್ಲೇ ತಿಳಿಸಿದ ಹಾಗೆ ಡ್ಯಾಂಡ್ರಫ್‌ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು, ತಲೆಯಲ್ಲಿರುವಂಥ ಹೊಟ್ಟನ್ನ ಯಾವ ರೀತಿಯಾಗಿ ನಾವು ತೆಗೆದುಹಾಕ್ಬೋದು, ಹಲವಾರು ಶಾಂಪೂಗಳನ್ನ ಬಳಸ್ಬಿಟ್ಟು ಅದರಿಂದ ಸೈಡ್ ಎಫೆಕ್ಟ್ ಆಗಿ ನಿಮ್ಮ ಹೇರ್ ಫಾಲ್ ಎಲ್ಲ ಆಗ್ತಾ ಇರಬಹುದು. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಈ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುವಂಥ ಯಾವ್ಯಾವ ಇಂಗ್ರೀಡಿಯೆಂಟ್ಸ್‌ನ ಬಳಸ್ಬಿಟ್ಟು ನಾವು ಡ್ಯಾಂಡ್ರಫ್‌ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಒಂದು ಬೌಲಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ಹೇರ್‌ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮೊಸರನ್ನ ತಗೊಳ್ಳಿ. ಮೊಸರು ಸಹಿತ ನಮ್ಮ ಡ್ಯಾಂಡ್ರಫ್‌ನ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಲೆಮನ್ ಗೊತ್ತೇ ಇರುತ್ತೆ ನಿಮಗೆ. ಯಾವಾಗ್ಲೂ ಡ್ಯಾಂಡ್ರಫ್ ಆದಾಗ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದೆ ಲೆಮನ್. ಹೇರ್‌ಗಾಗಿರ್ಲಿ, ಸ್ಕಿನ್‌ಗಾಗಿರ್ಲಿ ತುಂಬಾ ಜಾಸ್ತಿಯಾಗಿ ಲೆಮನ್‌ನ ಯೂಸ್ ಮಾಡಬೇಡಿ. ನಾನು ಇದ್ರ ಜೊತೆಗೆ ನೀಮ್ ಪೌಡರ್‌ನ ಹಾಕ್ಕೊಂಡಿದ್ದೀನಿ. ನೀಮ್ ಪೌಡರ್ ಸಹಿತ ನಮ್ಮ ಹೇರ್‌ನಲ್ಲಿರುವಂಥ ಡ್ಯಾಂಡ್ರಫ್‌ನ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇರು ತುಂಬಾ ಡ್ರೈ ಆಗಬಾರ್ದು ಅಂತೇಳಿ ಒಂದು ಹಾಫ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್‌ನ ಹಾಕ್ಕೊಂಡಿದ್ದೀನಿ. ಇದಾದ್ಮೇಲೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಆದ್ರೂ ಬಿಟ್ಟು ಆಮೇಲೆ ನಿಮ್ಮ ಹೇರ್‌ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಹಾಕುವಂತ ಎಲ್ಲ ವಿಡಿಯೋಗಳಲ್ಲಿ ಬರೀ ಹೋಮ್ ರೆಮಿಡೀಸ್ ಯಾವ್ಯಾವ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋದು ಮಾತ್ರ ಅಲ್ಲದೆ, ಅದಕ್ಕೆ ಏನ್ ಕಾರಣ, ಇವಾಗ ಡ್ಯಾಂಡ್ರಫ್ ಬರೋದಕ್ಕೆ ಏನ್ ಕಾರಣ, ಅದಕ್ಕೆ ನಾವು ಏನ್ ಮಾಡಬೇಕು, ಯಾವ ರೀತಿಯಾದಂಥ ಪ್ರಿಕಾಷನ್ಸ್‌ನ ತಗೊಳ್ಬೇಕು ಅನ್ನೋದನ್ನ ಸಹಿತ ಹೇಳ್ಕೊಡ್ತಾ ಇದ್ದೀನಿ. ಡ್ಯಾಂಡ್ರಫ್ ಆಗೋದಕ್ಕೆ ಮೇನ್ ಕಾರಣ ಏನು? ಡ್ರೈ ಸ್ಕಿನ್ ಇದ್ದವರಿಗೆ ಡ್ಯಾಂಡ್ರಫ್ ತುಂಬಾ ಬೇಗನೆ ಆಗುತ್ತೆ. ನೀವು ಪದೇ ಪದೇ ಯಾವುದೇ ರೀತಿಯಾದಂಥ ಶಾಂಪೂಗಳನ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಹಲವಾರು ಮಾರ್ಕೆಟ್‌ನಲ್ಲಿ ಸಿಗುವಂತ ಹಲವಾರು ಶಾಂಪೂಗಳಿಂದ ಈ ಶಾಂಪೂ ಹಾಕೊಂಡ್ರೆ ನನಗೆ ಬೆಟರ್ ಅನ್ಸ್ಬೋದು ಅಂತೇಳಿ ನೀವು ಪದೇ ಪದೇ ಶಾಂಪೂನ ಚೇಂಜ್ ಮಾಡೋದು, ಕಂಡೀಷನರ್‌ನ ಚೇಂಜ್ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೆನ್ಸಿಟಿವ್ ಹೇರ್ ಇರ್ತದೆ. ಸೆನ್ಸಿಟಿವ್ ಹೇರ್ ಇರೋರು ಸಹಿತ ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡೋದ್ರಿಂದ ನಿಮ್ಗೆ ತುಂಬಾ ಬೇಗನೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ವಾರ್ಮ್ ವಾಟರ್‌ನ ಯೂಸ್ ಮಾಡಿ. ಇದಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ರಿಕಾಷನ್ಸ್‌ನ ತಗೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಶಾಂಪೂನ ಏನಾದ್ರೂ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಪ್ಯಾಚ್ ಟೆಸ್ಟ್ ಮಾಡದೆ ಇದು ನಿಮ್ಗೆ ಸರಿ ಹೋಗುತ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳದೆ ಯಾವುದೇ ರೀತಿಯಾದಂಥ ಶಾಂಪೂನ ಯೂಸ್ ಮಾಡಲೇಬೇಡಿ. ತುಂಬಾ ಏನಾದ್ರೂ ನಿಮ್ಗೆ ಜಾಸ್ತಿ ಆಗ್ತಾ ಇದೆ, ನಿಮ್ಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಆ ಆ ಟೈಮಲ್ಲಿ ಮಾತ್ರ ಡಾಕ್ಟರ್‌ನ ಕನ್ಸಲ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು ಈಗ ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದೇ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. 1 ಅವರ್ ಆದ್ರೂ ಬಿಡ್ಬೇಕಾಗುತ್ತೆ. 1 ಅವರ್ ಬಿಟ್ಟಾದ್ಮೇಲೆ ವಾಶ್ ಮಾಡ್ಕೊಳ್ಳಿ. ತುಂಬಾ ಬಿಸಿಯಾಗಿ ನೀರಿನಲ್ಲಿ ವಾಶ್ ಮಾಡಬೇಡಿ. ವಾರ್ಮ್ ವಾಟರ್‌ನಲ್ಲಿ ವಾಶ್ ಮಾಡ್ಕೊಳ್ಳಿ. ಇದ್ರಿಂದ ಬರೀ ನಿಮ್ಮ ಹೇರಲ್ಲಿರುವಂತಹ ಸ್ಕ್ಯಾಲ್ಪ್‌ಗಳು, ಡ್ಯಾಂಡ್ರಫ್ ಮಾತ್ರ ಹೋಗೋದು ಅಲ್ದೆ, ನಿಮ್ಮ ಹೇರ್ ಸಹಿತ ತುಂಬಾ ಸ್ಮೂತಿಗಾಗಿ ಕಾಣಿಸುತ್ತೆ. ನೀವು ಒಂದು ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಹೇರ್ ಯಾವ ತರ ಇದೆ, ಡ್ಯಾಂಡ್ರಫ್ ಹೋಗಿದ್ಯಾ ಇಲ್ಲ ಅಂತ ಹೇಳಿ ನಿಮ್ಗೆ ಒಂದು ವಾಶ್‌ನಲ್ಲೇ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮಗೆ ನನ್ನ ಹಾಕುವಂತಹ ಎಲ್ಲ ವಿಡಿಯೋಸ್‌ಗಳು ಮೊದಲೇ ತಲುಪಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.